ಇವತ್ತು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿಗ್ಜಿಣಗಿ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಒಂದು, ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಹಲವಾರು ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮುಂದುವರಿದು, ನಾವಂತೂ ಕೇಳಿಲ್ಲ ಅವ್ರ ರಾಜೀನಾಮೆ, ಯಾರೋ ದಲಿತ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಯುವಕರು ಯಾರೇ ಅವ್ರ ರಾಜೀನಾಮೆ ಕೇಳಿರ್ಬೋದು. ತಾವು ಮಾಧ್ಯಮದವ್ರು ಅವ್ರಿಗೆ ಕೇಳಿದ್ಕಾಂತ ನಿಮ್ಮ ರಾಜೀನಾಮೆಯನ್ನು ಅವ್ರು ದಲಿತರು ಕೇಳಕತ್ತಾರೆ ಅಂಥೇಳಿ ಅವರೇನು ನಮಗೇನು ವೋಟ್ ಹಾಕ್ಯಾರೇನೋ, ನನ್ನ ತಂಟೆಗೆ ಬಂದ್ರೆ ನೋಡ್ರಿ ಅಂಥೇಳಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ಅಂದರೆ ನಮ್ಮನ್ನೆಲ್ಲ ಬೆದರಿಸೋ ಮಟ್ಟಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಹೋಗ್ತಾರಂದರೆ ಇದು ಭಾಳ ದುರ್ದೈವ ಸಂಗತಿ. ಒಂದು ವಿಚಾರವನ್ನು ಮೊದಲನೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಅವರು ನಿಧನರಾದಾಗ ದಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಆಪಾದನೆಯನ್ನು ಸನ್ಮಾನ್ಯ ಜಿಗ್ಜಿಣಗಿ ಅವರು ಮಾಡಿದ್ದಾರೆ. ನಾವು ಯಾರೂ ಕೂಡ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರೂ ಕೂಡ ನಾವು ಹುಟ್ಟಿರಲಿಲ್ಲ. ಅವಾಗಿನ ಒಂದು ಸತ್ಯ ಅಸತ್ಯ ಏನಿದೆ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸೋರ್ಸ್ ಏನಿದೆ, ಮಾಹಿತಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ, ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷಗಳವರೆಗೆ ಮಹಾರಾಷ್ಟ್ರ ಆಗಿರೋದ್ರಿಂದ ಅವರ ಕುಟುಂಬದ ಸದಸ್ಯರು ನಾವು ಅವರನ್ನು ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲೇ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂಥೇಳಿ ಅವರು ಕುಟುಂಬ ವರ್ಗದವರು ಅಪೇಕ್ಷೆ ಪಟ್ಟಾಗ ಅವರನ್ನು ಮುಂಬೈಗೆ ತಂದು ಸಂಸ್ಕಾರ ಮಾಡಿದ್ರು ಅಂಥೇಳಿ ನಮಗಿರ್ತಕ್ಕಂಥ ಒಂದು ಮಾಹಿತಿ. ಆದರೆ ಬಿ ಜೆ ಪಿಯವರು ತಿರ್ಗಾ ಮುರ್ಗ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಟ್ಟಿಲ್ಲ ಅಂತಕ್ಕಂಥದ್ದು ಯಾವುದೇ ಬೇಸ್ಲೆಸ್ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇಲ್ಲ, ಆಧಾರ ಇಲ್ಲ. ಎರಡನೇದಾಗಿ, ಅವರು ಚುನಾವಣೆಯಲ್ಲಿ 2 ಸಲ ಸೋತಾಗ ಕಾಂಗ್ರೆಸ್ ಅವ್ರು ನಿಂತಾಗ ಸೋಲಿಸಿದ್ರು, ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಓದ್ತೇನೆ ಅಂತ ಮೇಧಾವಿಯನ್ನು ಆ ಸಂದರ್ಭದಲ್ಲಿ ಯಾಕೆ ವಿರೋಧ ಮಾಡಿದ್ರು ನಮಗೂ ಕೂಡ ಗೊತ್ತಿಲ್ಲ. ಅವ್ರನ್ನ ಅವಿರೋಧವಾಗಿಯೇ ಆಯ್ಕೆ ಮಾಡಬೇಕಾಗಿತ್ತು. ಅಂಥ ಅಗಾಧವಾದಂಥ ವ್ಯಕ್ತಿತ್ವವನ್ನು ಆ ಕಾಲದಲ್ಲಿ ಪಡೆದಿದ್ರು. ಅವ್ರು ಆಲ್ರೆಡಿ ಇವೆಲ್ಲ ಸಂವಿಧಾನ ಬರೆದಂಥ ಕೆಲಸ ಅವೆಲ್ಲ ಮುಗಿಸಿದ್ರು, ಅವರೆಲ್ಲ ಮಾಡಬೇಕಾಗಿತ್ತು. ಅದನ್ನು ನಾನು ಒಪ್ತೀನಿ. ಆದರೆ ನಾನು ಬಿ ಜೆ ಪಿಯವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಬಯಸ್ತೇನೆ. ನೀವು ಕೂಡ ಅಸ್ತಿತ್ವದಲ್ಲಿದ್ದರೆ, ಜನಸಂಘ ಸಂಸ್ಥೆ ಮುಖಾಂತರ ಬಿ ಜೆ ಪಿಯವ್ರ ಅಸ್ತಿತ್ವ ಕೂಡ ಆ ಸಂದರ್ಭದಲ್ಲಿ ಇತ್ತು. ಬಿ ಜೆ ಪಿಯವ್ರ ಅಸ್ತಿತ್ವ ಜನಸಂಘದ ಮುಖಾಂತರ. ಮತ್ತು ಜನಸಂಘದವರು ಯಾರಾದರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ, ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ, ನಾವು ಅವ್ರ ಬೆಂಬಲಿಗೆ ನಿಂತು ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರ ನೀವೇನಾದರೂ ಮಾಡಿದರೆ, ಅಥವಾ ನೀವೇನಾದರೂ ಸಹಾಯ ಮಾಡಿದ್ದೀರಾ? ನೀವೇನಾದರೂ ಸಹಾಯ ಮಾಡಿದ್ರ, ನೀವು ಬೆಂಬಲಿಸಿದ್ರ, ನೀವು ಮಾತನಾಡ್ತಕ್ಕಂಥ ವಿಚಾರಕ್ಕೆ ಒಂದು ನೈತಿಕ ಬಲ ಬರ್ತಿತ್ತು. ನೀವೇನು ಮಾಡಿದ್ರೆ ಸುಮ್ಮನೆ ಗಾಳಿ ಗೋಪುರವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಅರ್ಥ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೋಗ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಿರೋಧವಾಗಿ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು. ಅದರಲ್ಲಿ ಯಾರು ತಪ್ಪಿದೆ ನಮ್ಗೆ ಗೊತ್ತಿಲ್ಲ, ಅದನ್ನು ನಾವೆಲ್ಲರೂ ಕೂಡ ಒಪ್ತಾ ಇದ್ದೇವೆ. ಆದರೆ ಕಾಂಗ್ರೆಸ್ನವ್ರು ವಿರೋಧ ಮಾಡಾಗ ನೀವ್ಯಾಕೆ ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಮಾಡಲಿಲ್ಲ, ನಿಮ್ಮ ಅಸ್ತಿತ್ವ ಕೂಡ ಅವಾಗಿತ್ತು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು, ಭಾರತ ರತ್ನ ಕೊಡಲಿಲ್ಲ, ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದ್ದಾರೆ, ತಾವು ಯಾರ್ಯಾರು ಕೊಟ್ಕೊಂಡಾರೆ ನಮ್ಗೆ ಗೊತ್ತಿಲ್ಲ, ಸರಿಯೋ ತಪ್ಪು ನಾನು ಆ ಡಿಬೇಟ್ ಮಾಡ್ಲಿಕ್ಕೂ ಹೋಗಂಗಿಲ್ಲ. ಅವ್ರು ಒಂದು ಹೇಳಿಕೆ ಬಯಸ್ತೇನೆ, ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ, ಅತ್ಯಂತ ಸುಳ್ಳು. ನೀವು ವಿ ಪಿ ಸಿಂಗ್ ಸರ್ಕಾರದ ಒಂದು ಭಾಗವಾಗಿರ್ಬೋದು,
ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಹೇಳಿ ವಿ ಪಿ ಸಿಂಗ್ ಅವರಿಗೆ ವೈಯಕ್ತಿಕವಾಗಿ ಒತ್ತಡ ತಂದಿರ್ತಕ್ಕಂಥವ್ರು ಯಾವ್ದಾದ್ರಿಂದ ರಾಮ್ ವಿಲಾಸ್ ಪಾಸ್ವಾನ್ ಅವರು. ರಾಮ್ ವಿಲಾಸ್ ಪಾಸ್ವಾನ್ರ ಪ್ರಯತ್ನದ ಫಲವಾಗಿ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು ಅಂತಕ್ಕಂಥ ಐತಿಹಾಸಿಕ ಸತ್ಯವನ್ನು ಯಾರು ಕೂಡ ಮರಿಬಾರ್ದು. ಇವ್ರು ಯಾರು ಕೂಡ BJP ಅವರಾಗಲಿ ಏನವ ವಿ ಪಿ ಸಿಂಗ್ ಸರ್ಕಾರ ಬೆಂಬಲ ಕೊಟ್ಟಿದ್ರಲ್ಲ, ಯಾವ ಒಬ್ಬ ಸದಸ್ಯನೂ ಕೂಡ ಹೇಳಿಲ್ಲ. ಅವರ ಹೇಳಿಕೆ ಯಾವುದೇ ದೃಢೀಕರಣ ಇಲ್ಲ. ಅದು ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ವೈಯಕ್ತಿಕ ತಮ್ಮ ವರ್ಚಸ್ಸಿನ ಮೇಲೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಭಾರತ ರತ್ನ ಕೊಡಿಸಿರ್ತಕ್ಕಂಥದ್ದು ಇದು ಆಗಿರ್ತಕ್ಕಂಥ. ಇನ್ನು ಈ ವಿಚಾರಗಳ ಬಗ್ಗೆ ಸನ್ಮಾನ್ಯ ಜಗ್ಜಿನ್ ಅವರು, ನಾನು ರಾಜಕೀಯವಾಗಿ ಅದನ್ನು ಬಳಸ್ಕೋಬಾರ್ದು, ಲೋಕಸಭೆಯಲ್ಲಿ ಅವ್ರ ಎದುರಿಗೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ, ನಾನು ನಮ್ಮ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆ ಮಾಡ್ತಾ ಇದ್ದೆ. ಅವ್ರು ಏಕಾಏಕಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ನಿಮಗೆಲ್ಲ ಗೊತ್ತಿದೆ, ರಾಜು ಆಲ್ಗೂರ್ ಬಂದ್ರೆ ಅಟ್ರಾಸಿಟಿ ಜಾಸ್ತಿ ಆಗ್ತಾವಂತೇಳಿ. ನಾನು ಮತ್ತೊಮ್ಮೆ ಪುನಃ ನಿಮ್ಮನ್ನೆಲ್ಲ ಕರೆದು ಹೇಳಿದೆ, ನಾನು ಏನಾದರೂ ಇಲ್ಲಿವರೆಗೆ ಒಂದೇ ಒಂದು ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು, ಯಾರಿಗಾದರೂ ದೌರ್ಜನ್ಯ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದ್ದರೆ ನೀವು ತಂದು ಕೊಟ್ಟರೆ ನಾನು ತಕ್ಷಣ ಈ ಚುನಾವಣೆ ಪ್ರಕ್ರಿಯೆಯಿಂದ ವಿಡ್ರಾ ಮಾಡ್ತಾ ಇದ್ದೇನೆ, ನನ್ನ ನಾಮಿನೇಷನ್ನ ಅಥವಾ ನನ್ನ ಅಭ್ಯರ್ಥಿಯನ್ನು ನಿಂತಿದ್ದೀನಿ, ಅದರಿಂದ ಹಿಂದೆ ಸರ್ತೀನಿ ಅಂತಕ್ಕಂಥ ಮಾತಂದ್ರೆ ಅದು ಹೆಂಗೆ ಚಾಲೆಂಜ್ ಮಾಡಿದ್ದೆ. ನಾನು ನಮ್ಮ ಅಪ್ಪ ಹುಟ್ಟಿದ್ರೆ ನಾನು ಮಾಡ್ತೀನಿ, ನೀವೇನಾದರೂ ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಅದನ್ನು ನೀವು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿರಿ ಅಂತ ಹೇಳಿದ್ದೆ. ಅವತ್ತು ಹೇಳಿದ್ದೆ ನಾನು. ಆಮೇಲೆ ನೀವೆಲ್ಲ ಹೋಗಿ ಇನ್ನೊಂದು ಅವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು, ನೀವೆಲ್ಲ ಕೇಳಿದ್ರಿ, ಇಲ್ಲ ರಾಜು ಅವರು ಒಳ್ಳೆಯವನನ್ನು ಅವ ಮಾಡೋಂಗಿಲ್ಲ, ಅವ್ರ ಹಿಂದೆ ಅವ್ರ ಜನ ಮಾಡ್ತಾರಂತ ಹೇಳಿದ್ರು. ನಿಮ್ಗೆ ಹೇಳಿದ್ರಿ ಇಲ್ಲೆಲ್ಲ ಇದೇ ಮಾತು ಹೇಳಿದ್ರಲ್ಲ ಅವನು, ನೀವೇ ಎಲ್ಲ ಇದ್ದೀರಿ ಅವನು. ಅಂದ್ರೆ ಈ ಜನಾಂಗ 2 ಸಲ ಲೋಕಸಭೆಗೆ ಆರಿಸಿ ಬರಲಿಕ್ಕೆ ಈ ಜನಾಂಗ ಇವರೆಲ್ಲರಿಗೂ ನಾವು ಪರಿಪರಿಯಾಗಿ ವಿನಂತಿಯಾಗಿ ಕೈ ಮುಗಿದು ಕಾಲು ಮುಗಿದು ಕಾಂಗ್ರೆಸ್ಸಿಗೆ ಪ್ರಕಾಶ್ ರಾಠೋಡ್ ಅವರಿಗೆ ವೋಟ್ ಹಾಕಲಿ ಅಂತ ಹೇಳಿ ನಾನು ವಿನಂತಿ ಮಾಡಿದೆ. ಒಬ್ಬ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ವಿನಂತಿ ಮಾಡಿದಾಗ ನಮ್ಮ ಸಮಾಜ ನನ್ನ ಮಾತಿಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಮಾತಿಗೆ ಬೆಲೆ ಕೊಡಲಿಲ್ಲ. ಇಲ್ಲ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು 2 ಸಲ ಲೋಕಸಭೆಗೆ ಆಯ್ಕೆ ಮಾಡಿದ್ರು. ಪ್ರಕಾಶ್ ರಾಠೋಡ್ ಅವ್ರು ಬಿದ್ದಿದ್ದು ಕೇವಲ 40,000 ಅಂತರದಲ್ಲಿ ಮೊದಲನೇ ಸಲ. ಇವರ ಉಪಕಾರವನ್ನು ಸ್ಮರಣೆ ಮಾಡಿದೆ, ಇವರೇನು ವೋಟ್ ಹಾಕ್ಯಾರ ನನಗೆ ಕೇಳ್ತಕ್ಕಂಥ ಒಂದು ಏನು ದುರಂಕಾರ ಏನಿದೆ, ಇದನ್ನು ನಾವು ಖಂಡಿಸ್ಬೇಕಾಗ್ತದೆ. ನಾವು ಯಾರೂ ಕೂಡ ಅವ್ರ ತಂಟೆಗೆ ಹೋಗಿಲ್ಲ, ಅವ್ರ ರಾಜೀನಾಮೆ ಇವತ್ತು ಕೇಳಂಗ, ನಾಳೆನೂ ಕೇಳಂಗಿಲ್ಲ. ಅದನ್ನು ಕೇಳ್ತಕ್ಕಂಥದ್ದು ಏನು ಜನ ಅವ್ರ ಪಕ್ಷದವ್ರು ವೋಟ್ ಹಾಕ್ಯಾರ, ಅವ್ರು ಕೆಲಸ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ರು. ನಾವು ಕೇಳ್ತಕ್ಕಂಥದ್ದು ಯಾರೂ ಮಾಡಂಗಿಲ್ಲ. ಅದಕ್ಕೆ ದಯವಿಟ್ಟು ನಾನು ಲೋಕಸಭಾ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನೀವು ದಯವಿಟ್ಟು ನಮ್ಮ ಮೇಲಿರ್ತಕ್ಕಂಥ ವಕ್ರ ದೃಷ್ಟಿಯನ್ನು ಕಡಿಮೆ ಮಾಡಬೇಕು. ಇಲ್ಲದೇ ನಾವು ನೀವೇನು ಆ್ಯಕ್ಷನ್ ಮಾಡ್ತೀರಿ, ಅದ್ರ ಆ್ಯಕ್ಷನ್ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ನಮಗೂ ಕೂಡ ಇದೆ. ಅದು ನಾವು ಅನೇಕ ಸಲ ನಾವು ಇವರಿಗೆ ಗೋವಿಂದ ಕಾರಜೋಳ ಅವರು ಟೀಕೆ ಮಾಡಿದ್ವಿ. ಅವ್ರ ಮಗನವ್ರಿಗೆ ಚುನಾವಣೆ ಮಾಡಿದ್ದು ನಾನು, ಈ ಅವ್ನು ನಮ್ಮ ಕಡುದೊಣ್ಣನ ಪರವಾಗಿ ಅನೇಕ ಟೀಕೆಗಳನ್ನು ಮಾಡಿದ್ದು ರಾಜಕೀಯ. ನೋಡ್ರಿ, ಈ ನಾನು ಕೇಳಿ ನನ್ನ ಸ್ಟೇಟ್ಮೆಂಟ್ 100ಕ್ಕೆ 100ರಷ್ಟು ಮಾಡ್ತೀನಿ ಅಂತ ಹೇಳಿ 3-4 ಸಲ ನಾನು. ಯಾರು ನಿಜವಾಗಿ ದಲಿತರ ನೋವನ್ನು ಅನುಭವಿಸಿರ್ತಾರೆ, ಆಮೇಲೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂಥ ಶ್ರಮದ ಮನವರಿಕೆ ಯಾರಿಗಿರ್ತೈತಿ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂಥ ಸಂವಿಧಾನದ ಆಧಾರದ ಮೇಲೆ ಸಂಸದರಾಗಿರ್ತಾರೆ, ಕನಿಷ್ಠ ಮಟ್ಟದ ಸೌಜನ್ಯ ಈ ವಿಷಯದಲ್ಲಿ ಇರಬೇಕಾಗಿತ್ತು. ಬಹುತೇಕ ಯಾರಾದರೂ ಸ್ವಾಭಿಮಾನಿ ಇದ್ದರೆ ಅದನ್ನು ಟೀಕೆ ಮಾಡಬೇಕಾಗಿತ್ತು. ಸ್ವಾಭಿಮಾನಿ ದಲಿತ, ನೀನೆಲ್ಲ ಸ್ವಾಭಿಮಾನಿ ದಲಿತರ ಕೂಡಿದ್ರಲ್ಲ, ಟೀಕೆ ಮಾಡಲಿಕ್ಕೆ ಕೂಡಿದ್ರು ಅಂತ ದಲಿತರ ಪ್ರತಿನಿಧಿ ಆದಂಥವನು ಸಮರ್ಥನೆ ಮಾಡ್ತಾನೆ. ಅಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ ಅಂಥೇಳಿ ಹೇಳಿಕ್ಕೆ ಬಯಸ್ತೇನೆ. ಇದರಲ್ಲಿ ಹೇಳ್ತೀವಿ, ಇಲ್ಲಿ ಬೇಡ, ನಾವೆಲ್ಲ ಕೂಡ ಪಕ್ಷಾತೀತ ಮತ್ತು ಒಂದು ಫೋರಮ್ ಮಾಡ್ಕೊಂಡ್ವಿ, ಹಿಂದೆ ಸಂಘಟನೆ ಮಾಡ್ಕೊಂಡ್ವಿ, ಎಲ್ಲ ದಲಿತ ಸಂಘಟನೆ ನಮ್ಮ ಜೊತೆ ಅದಾರ, ಎಲ್ಲ ಅದೊಂದು ಫೋರಮ್ ಬೇರೆ ಇದೆ. ಅವ್ರು ನಾವು ಎಲ್ಲಿ ಕೂತಾಗ ಅದನ್ನು ಹೇಳ್ತೀವಿ. ಬಟ್ ಒಂದು ಹೇಳ್ತೀನಿ, ಹಿಂಸೆ ಆಗಬಾರ್ದು, ಅದಕ್ಕೆ ಕ್ಷಮಾನು ಕೇಳ್ತೀನಿ. ಯಾರಾದರೂ ಹಂಗೆ ಮಾಡಿದ್ರೆ
ಎಂಥದ್ದು ಘಟನೆಗಳಾಗಿದ್ರೆ ಅದಕ್ಕೆ ಕ್ಷಮ ಕೇಳ್ತೀನಿ.